स्वागत है आपका बी न्यूज नेशन में। मैं हूं आबिद हुसैन शेख। टीवी 9 एंकर के खिलाफ जेडीएस का आक्रोश, कार्रवाई करने की जिला अधिकारी को की मांग। आज बीजापुर जेडीएस कार्याध्यक्ष और पदाधिकारियों के नेतृत्व में हॉर्टिकल्चर और जिला उस्तुवारी सचिव एमसी मनगोड़ी के किसानों पर दिए बयान को लेकर टीवी 9 के एंकर रंगनाथ भारद्वाज के कल रात टीवी पर सचिव के विरुद्ध असभ्य शब्दों के इस्तेमाल करने पर आक्रोश जताते हुए मनगोड़ी सचिव के समाज सेवाओं और वरिष्ठता का भी सम्मान न करते हुए किए गए अपमान पर सख्त कार्रवाई करने की मांग करते हुए जिला अधिकारी एसबी शेट्टनवर को मनवी पत्र सौंपा, जिसमें जेडीएस वरिष्ठ पदाधिकारी शामिल रहे। ಹೇಳಿದ ಒಂದು ಮಾತಿಗೆ ಟಿವಿ 9 ವರದಿಗಾರರಂತ ರಂಗನಾಥ್ ಭಾರದ್ವಾಜರವರು ಅವಾಚ್ಯವಾಗಿ ತೀವ್ರ ಮಟ್ಟದಲ್ಲಿ ಮಾತನಾಡಿದ್ದು ಬಹಳ ಖೇದಕರ ವಿಷಯ. ಅದನ್ನು ನಾವು ಜಿಲ್ಲಾ ಜನತಾದಳ ತೀವ್ರವಾಗಿ ಖಂಡನೆ ಮಾಡ್ತಾ ಇದ್ದೀವಿ. ಅದರ ಜೊತೆ ಇವತ್ತಿನ ದಿವಸ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಲಿಕ್ಕೆ ರಾಜ್ಯಪಾಲರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತಿನ ದಿವಸ ನಾವೆಲ್ಲ ಸೇರ್ತಕ್ಕಂಥ ಉದ್ದೇಶ ಏನಂತಂದ್ರ ಈ ಮಣ್ಣಿಡ್ತಕ್ಕಂಥ ಒಂದು ಈ ರಾಜ್ಯದ ಮೀಡಿಯಾದ ಒಬ್ಬ ಯುವಕರಾದವರು ರಂಗನಾಥ್ ಅಂತವ್ರು ಬಹಳ ನಮ್ಮ ಈ ಕರ್ನಾಟಕ ರಾಜ್ಯದ ನಮ್ಮ ಬಿಜಾಪುರ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳಾದಂಥ ಸನ್ಮಾನ್ಯ ಎಂ ಸಿ ಮನಗೂಳಿ ಅವರಿಗೆ ಅತ್ಯಂತ ಒಂದು ಕೀಳಮಟ್ಟದ ಭಾಷೆ ಮುಖಾಂತರ ಇಂದು ಸನ್ಮಾನ್ಯ ಮನಗೂಳಿ ಅವರಿಗೆ ಅವಮಾನ ಮಾಡಿರತಕ್ಕಂಥ ಮಾತನ್ನ ಇವತ್ತು ನಾವು ಬಿಜಾಪುರ ಜಿಲ್ಲೆಯ ಜನತಾದಳ ವತಿಯಿಂದ ಸಂಪೂರ್ಣವಾದಂತ ನಾವು ಖಂಡನೆ ಮಾಡ್ತೀವಿ ಅಂತಕ್ಕಂಥದ್ದು ಕೂಡ ಸ್ಪಷ್ಟ ಹೇಳ್ತಾ ಇದ್ದೀವಿ. ಯಾಕೆ ಇವತ್ತು ನೀವು ಹೇಳ್ತೀವಿ ಅಂದ್ರೆ ರಂಗನಾಥ್ ಭಾರದ್ವಾಜ್ ಅವರು ಮಾಧ್ಯಮ ನೀತಿ ವರ್ತಿಸಿದ್ದು ಹಿರಿಯ ವಯೋವೃದ್ಧ ಕರ್ನಾಟಕ ರಾಜ್ಯ ಸರ್ಕಾರದ ಸಚಿವರಾದ ಶ್ರೀ ಎಂ ಸಿ ಮನಗೂಳಿ ಅವರ ಕುರಿತು ಆಡಿದ ಮಾತುಗಳು ಮಾಧ್ಯಮದ ದುರುಪಯೋಗವಾಗಿದೆ. ಆದ್ದರಿಂದ ಅದರಿ ರಂಗನಾಥ್ ಭಾರದ್ವಾಜ್ ಅವರು ನಿಷ್ಪಕ್ಷಪಾತವಾಗಿ ವರ್ತಿಸಬೇಕಾಗಿತ್ತು. ಆದರೆ ಅವರು ಯುವಕರ ಪೀಡಿತರಾಗಿ ಈ ರೀತಿ ವರ್ತಿಸಿದ್ದು ಅವರ ಮೇಲೆ ಈ ಕಾನೂನು ಕ್ರಮ ಜರುಗಿಸಲು ಮಾನ್ಯ ರಾಜ್ಯಪಾಲರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಈ ಮನವಿಯನ್ನು ಕೊಡ್ತಾ ಇದೆ. टीवी 9 चैनल में रंगनाथ भारद्वाज बोलकर जो एंकर हैं, उन्होंने एमसी मनगोड़ी को बहुत बुरे जो है शब्द जो है उन्होंने इस्तेमाल करे हैं, क्योंकि रैयत आत्महत्या करने के बाद मनगोड़ी साहब ने कहा कि जो भी कानून के तौर पर जो है करने के बाद जो है उनको परिहार दिया जाएगा। इतना कहने के बाद रंगनाथ जो है गलत बातें जो है ने हमारी एमसी मनगोड़ी साहब को बोले हैं। उसके लिए हम जो है अभी डीसी साहब के थ्रू एक मनवी राज्यपाल को दिए हैं। उनको जो है कानूनी जो है कार्रवाई उनके ऊपर होनी चाहिए। और सब चैनल वालों को, पूरे मीडिया वालों को मैं एक बात कहना चाहता हूं कि डेमोक्रेसी का गलत इस्तेमाल नहीं करना। हमारी संस्कृति क्या है? इंडिया की संस्कृति अपने से 1 साल 2 साल भी अगर कोई बड़ा है तो उसकी इज्जत करते हैं। रंगनाथ से तकरीबन 2 पट जो है ज्यादा 82 ईयर्स के जो है एमसी मनगोड़ी साहब हैं, उनको जो है गलत बात बोलकर, नालायक बोलकर जो है कहा गया है। ये लफ्ज जो है बहुत ही निंदनीय है। ऐसे लफ्ज जो है कहने वालों को आप टीवी वाले जो है टीवी पर जो है उनको एंकरिंग करने नहीं देना चाहिए। कोई भी लीडर हो, चाहे बीजेपी का हो, कांग्रेस का हो, जनता दल का हो, कोई भी लीडर को इस तरह से जो है बातें नहीं करना चाहिए। इसलिए जो हम जो है आकर जो है एक मनवी दिए हैं। ऐसे लोगों को जो है कानूनी कार्रवाई इनके ऊपर होनी चाहिए। इतना कहते हैं। टीवी 9 को कंप्लेंट करेंगे आप? किसको? करने वाले सर, आप नाम बोलिए। दिलावर काजी, वर्किंग प्रेसिडेंट जेडीएस बीजापुर डिस्ट्रिक्ट। ಜೆಡಿಎಸ್ನ ನಾಯಕರು ಕೂಡಿಕೊಂಡು ಮನೆ ನಡೀತಕ್ಕಂಥ ಮೀಡಿಯಾದ ರಂಗನಾಥನಂತವರು ಸನ್ಮಾನ್ಯ ಈ ಕರ್ನಾಟಕ ರಾಜ್ಯದ ಮಂತ್ರಿಗಳಾದಂಥ ಬಿಜಾಪುರ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳಾದಂಥ ಸನ್ಮಾನ್ಯ ಎಂ ಸಿ ಮನಗೂಳಿ ಅವರಿಗೆ ಒಂದು ಅತ್ಯಂತ ಒಂದು ಕೀಳುಮಟ್ಟದ ಭಾಷೆಯನ್ನು ಮಾತಾಡಿದ್ರಿಂದ
ನಾವು ಇಂದು ಎಲ್ಲ ಬಿಜಾಪುರ ಜಿಲ್ಲೆಯ ಜೆಡಿಎಸ್ ಮುಖಂಡರುಗಳು ಬಂದು ರಂಗನಾಥರ ಮೇಲೆ ಕಾನೂನು ಕ್ರಮ ಜಗಿಸಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ ನಾವು ಜಿಲ್ಲಾಧಿಕಾರಿಗೆ ಇವತ್ತು ಮನವಿ ಕೊಟ್ಟಿದ್ದೀವಿ. ಅಂಥವ್ರನ್ನ ಇಂದು ತಾವು ಮೀಡಿಯಾದವರಿಗೆ ನಾನು ಇವತ್ತು ಮನವಿ ಮಾಡ್ಕೋತೀವಿ. ಅಂತ ಒಬ್ಬ ರಂಗನಾಥರು ತಾವು ಮೀಡಿಯಾದ ಒಂದು ಇಟ್ಕೊಂಡ್ರೆ ಅವರಿಂದ ಬಹಳ ಅತ್ಯಂತ ಈ ರಾಜ್ಯದ ಒಂದು ರಾಜಕೀಯ ಮಾಡ್ತಕ್ಕಂಥ ಜನಗಳ ಒಂದು ಅವಮಾನ ಆಗ್ತಕ್ಕಂಥ ದೃಷ್ಟಿಯಿಂದ ನಾನು ಸ್ಪಷ್ಟವಾಗಿ ಹೇಳಬೇಕಾಗ್ತದೆ. ಯಾಕಂದ್ರೆ ಅವ್ರು ಇವತ್ತು 84 ವರ್ಷ ಇದ್ರೂ ಕೂಡ ಅವರ ಒಂದು ವಯಸ್ಸಿಗಾದ್ರೂ ಕೂಡ ಕಿಮ್ಮತ್ತು ಕೊಡಬೇಕಾಗಿತ್ತು. ಬಹಳ ಒಂದು ಒಬ್ಬ ಅತ್ಯಂತ ಮುತ್ಸದ್ದಿ ರಾಜಕಾರಣಿ ಆದಂತಹ ಸನ್ಮಾನ್ಯ ಮನಗೂಳಿ ಅವರು ಮಾಡ್ತಕ್ಕಂಥ ಹೋರಾಟ, ನಮ್ಮ ಭಾಗದಲ್ಲಿ ನಿರ್ವಹಣೆ ಮಾಡ್ತಕ್ಕಂಥ ಹೋರಾಟ, ನಮ್ಮ ತಾಲೂಕಿನ ಇಂದಿಯೂ ಕೂಡ ಇವತ್ತು ಸತತವಾಗಿ ರಾಜಕಾರಣ ಮಾಡೋ ಸಂದರ್ಭದಲ್ಲಿ ನೋಡಿದ್ರೆ ನಮಗೆ ಬಹಳ ಕೆಟ್ಟ ಅನಿಸ್ತದ. ಆ ದೃಷ್ಟಿಯಿಂದ ಈ ಒಂದು ರಂಗನಾಥರ ಮೇಲೆ ಕಾನೂನು ಕ್ರಮ ಜಗಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾವೆಲ್ಲರೂ ಒಕ್ಕಟ್ಟಾಗಿ ಒಕ್ಕೂರಿನಿಂದ ಇವತ್ತು ನಾವು ಹೇಳಕ ಬಹಳ ಒಂದು ಇದು ಅನಿಸ್ತದೆ. ಯಾಕಂದ್ರೆ ಅಂತವ್ರನ್ನ ಒಂದು ಮೀಡಿಯಾ ಮುಖಾಂತರ ತಾವು ಅವನನ್ನ ಇಟ್ಕೊಂಡ್ರೆ ಇಂದು ಕೂಡ ಮೀಡಿಯಾ ಹೆಸರು ಕೆಡ್ತದ ಅಂತಕ್ಕಂಥ ನಾನು ಸ್ಪಷ್ಟವಾಗಿ ಇವತ್ತು ಹೇಳಬೇಕಾಗ್ತದ. ಒಬ್ಬ ಒಳ್ಳೆ ರಾಜಕಾರಣಿಗೆ ಇದು ಮಾಡಿದ್ರೆ ತಮ್ಮ ಮಾತನ್ನ ಹಿಂದಕ್ಕೆ ತೆಗೆದುಕೊಂಡು, ಯಾಕಂದ್ರೆ ನಮ್ಮ ಮನಗೂಳಿ ಅವರನ್ನ ನಾವು ಗೊಲ್ಲಪೌಡ ಪಾಟೀಲ್ ಮಾಜಿ ಡಿಸ್ಟ್ರಿಕ್ಟ್ ಡೈರೆಕ್ಟರ್ गोलगिरी तालुका सिंधी। और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।